ನೀವು ಸಿನಿಮಾ ರಂಗದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ನಿಮ್ಮ ತಂದೆಯವರ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ? ಅದೇ ನಮ್ಮ ತಂದೆಯವ್ರದ್ದು ಏನಿತ್ತು ಅಂತಂದ್ರೆ, ಅವ್ರು ಯಾವಾಗ್ಲೂ ಹೇಳೋರು, ನಾನು ಯಾವ ಜನ್ಮದಲ್ಲಿ ಏನ್ ಪಾಪಕರ್ಮ ಮಾಡಿದ್ನೋ, ನಾನ್ ಬಂದು ಈ ಪ್ರೊಫೆಷನಲ್ ಸಿಗಾಕೊಂಡ್ಬಿಟ್ಟಿದೀನಿ. ಹ್ಮ್. ಇದೊಂದು ಥ್ಯಾಂಕ್ಲೆಸ್ ಜಾಬ್. ನಾವು ಎಷ್ಟೇ ಮಾಡಿದ್ರೂನು ಹ್ಮ್. ಮಾಡದೆ ಅಂತ ಯಾರು ಹೇಳಲ್ಲ. ಏನೋ 100 ಕೆಲ್ಸ ಮಾಡಿ ಯಾವ್ದೋ 10 ಮಾಡಿಲ್ಲ ಅಂದ್ರೆ 10 ಆಗಿಲ್ದಲ್ಲೇ ಇರದೆ ಗಮನ ಕೊಡ್ತಾರೆ. ಹ್ಮ್ ಹ್ಮ್ ಹ್ಮ್. ಸೊ ಯಾರೋ ನೀನ್ ಮಾಡಿದ್ಯಾ ಅಂತ ಹೇಳೋಂತ ಅಥವಾ ಒಂದು ಅಪ್ರಿಶಿಯೇಟ್ ಮಾಡೋಂತ ಪ್ರೊಫೆಷನ್ ಅಲ್ಲ. ಹ್ಮ್. ಇದು ಒಳ್ಳೆಯವರಾಗಿದ್ರೂನು ಎಲ್ಲಾ ರೀತಿ ಬೆರಳುಗಳು ಇರ್ತವೆ. ಹ್ಮ್. ಆ, ಇದು ನನಗೆ ಅಂತ್ಯ ಆಗ್ಬಿಡ್ಲಿ, ನಮ್ ಕುಟುಂಬದಲ್ಲಿ ಯಾರು ರಾಜಕಾರಣದಲ್ಲಿ ಮುಂದುವರಿಯೋದು ಬೇಡ ಹ್ಮ್. ಅನ್ನೋದು ಅವ್ರ ಭಾವನೆ ಆಗಿತ್ತು. ಹ್ಮ್. ನನಗೂ ಕೂಡ ಚಿಕ್ಕ ವಯಸ್ಸಿಂದ ನಾನು ಒಂದ್ ಒಳ್ಳೆ ಅಧಿಕಾರಿ ಆಗ್ಬೇಕು, ಇಲ್ಲ ನಮ್ ತಂದೆಯವರು ಹ್ಮ್. ಇದು ಬೇಡ ಅಂತ ಹೇಳ್ತಿದಾರೆ, ನಾನ್ ಬೇರೆ ಏನಾದ್ರು ಒಂದು ಒಳ್ಳೆ ಸ್ಥಾನಮಾನ ಗಳಿಸ್ಬೇಕು ಅನ್ನೋದಿತ್ತು. ಹ್ಮ್. ನಾನು IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಂತವ್ರು. Okay. ಅನ್ಕೊಂಡಿದ್ದು. ನಾನ್ ಚೆನ್ನಾಗಿ ಓದ್ತಾ ಇದ್ದೆ ಕೂಡ. ಹ್ಮ್. ನಮ್ ಶಾಲೆಯಲ್ಲಿ ನೀವು ವಿಚಾರಿಸಿದ್ರು ಕೂಡ ನಾನು ಒನ್ ಆಫ್ ದ ಟಾಪ್ ಸ್ಟೂಡೆಂಟ್ಸ್ ಗಳಲ್ಲಿ ನಾನು ಯಾವಾಗ್ಲೂ ಇರ್ತಿದ್ದೆ. ಹ್ಮ್. ನಾನು ಆ ಕಾರಣಕ್ಕೇನೆ LLB ನಾನು ಬ್ರಿಟನ್ ನಲ್ಲಿ ಮಾಡಿದ್ದು. ಓಹ್. ಅಲ್ಲಿ ಹೋಗಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ನನ್ನ ಶಾಲೆಯಲ್ಲಿ ನೀವು ಮಾರ್ಕ್ಸ್ ಕಾರ್ಡ್‌ಗಳು ತೆಗೆದು ನೋಡಿದ್ರೆ ಎಷ್ಟೋ ಬಾರಿ 100ಕ್ಕೆ 100 ಬಂದಿರೋದುಂಟು. ಹ್ಮ್. 98 ಇದೇ ತರಾನೇ ಇರೋದು ಯೂಶುವಲಿ ನಮ್ಮ ಮಾರ್ಕ್ಸ್ ಕಾರ್ಡ್‌ಗಳು ಕೂಡ. ಸೊ ನಾನು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಆಗಿದೆ.